ಈ ಒಂದು ಕಾರ್ಡ್ ನಿಮ್ಮ ಜೊತೆಗಿತ್ತು ಅಂತ ಅಂದರೆ ನಿಮಗೆ ಮಗು ಜನನದಿಂದ ಹಿಡಿದ್ಬಿಟ್ಟು ಅಪ್ ಟು 18 ಇಯರ್ಸ್ ತನಕ ಎಲ್ಲ ಕಂಪಲ್ಸರಿ ವ್ಯಾಕ್ಸಿನ್ಸ್ ಗವರ್ಮೆಂಟ್ ಹಾಸ್ಪಿಟಲ್ಸ್ ಮತ್ತು ಆರೋಗ್ಯ ಕೇಂದ್ರಗಳಲ್ಲಿ ಕಂಪ್ಲೀಟಾಗಿ ಫ್ರೀಯಾಗಿ ಸಿಗುತ್ತೆ. ಈ ಕಾರ್ಡನ್ನು ನೀವು ಅಕ್ರಾಸ್ ಕರ್ನಾಟಕ ಎಲ್ಲಿ ಕ್ಯಾರಿ ಮಾಡಿದ್ರು ಯಾವ ಗೌರ್ಮೆಂಟ್ ಹಾಸ್ಪಿಟ್ಲ್ ಆಗಿರ್ಬೋದು ಅಥವಾ ಯಾವ ಏರಿಯಾದ ಆರೋಗ್ಯ ಕೇಂದ್ರ ಆಗಿರ್ಬೋದು, ನಿಮಗೆ ವ್ಯಾಕ್ಸಿನೇಷನ್ಸ್ ಕಂಪ್ಲೀಟಾಗಿ ಫ್ರೀಯಾಗಿ ಸಿಗುತ್ತೆ. ಇದರಿಂದ ನೀವು ಅಪ್ರಾಕ್ಸಿಮೇಟ್ಲಿ ಅರೌಂಡ್ 40,000-50,000 ವ್ಯಾಕ್ಸಿನೇಷನ್ ಕಾಸ್ಟನ್ನು ನೀವು ಸೇವ್ ಮಾಡಬಹುದು. ಇದು ಬಂದ್ಬಿಟ್ಟು ತಾಯಿ ಕಾರ್ಡ್ ಅಂತ. ಇದು ನಿಮಗೆ ನಿಯರ್ ಬೈ ಅಂಗನವಾಡಿ ಕೇಂದ್ರಗಳಲ್ಲಿ ಕಂಪ್ಲೀಟಾಗಿ ಫ್ರೀಯಾಗಿ ಇಶ್ಯೂ ಮಾಡ್ತಾರೆ. ಇದಕ್ಕೆ ನೀವು ಜಸ್ಟ್ ಒಂದು ಡಾಕ್ಟರಿಂದ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗಿರುವ ಒಂದು ರಿಪೋರ್ಟ್, ಹಾಗೆಯೇ ಒಂದು ಆಧಾರ್ ಕಾರ್ಡ್ ಮತ್ತು ನಿಮ್ಮ ಅಡ್ರೆಸ್ ಪ್ರೂಫ್ ಮತ್ತು ಒಂದು ಫೋಟೋವನ್ನು ನೀವು ನಿಯರ್ ಬೈ ಅಂಗನವಾಡಿಗೆ ಸಬ್ಮಿಟ್ ಮಾಡಿದ್ರೆ ಸಾಕು, ನಿಮಗೆ ಈ ತಾಯಿ ಕಾರ್ಡನ್ನು ಫ್ರೀಯಾಗಿ ಇಶ್ಯೂ ಮಾಡ್ತಾರೆ. ಸೊ ಈ ಕಾರ್ಡಲ್ಲಿ ನಿಮಗೆ ಕಂಪ್ಲೀಟ್ ವ್ಯಾಕ್ಸಿನೇಷನ್ ಡೀಟೇಲ್ಸ್, ಯಾವ ವ್ಯಾಕ್ಸಿನ್ಸನ್ನು ಯಾವ್ಯಾವ ಟೈಮಿಗೆ ಕೊಡಬೇಕು ಅನ್ನೋ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿರುತ್ತೆ. ಜಸ್ಟ್ ನೀವು ಆವತ್ತಿನ ದಿವಸ ಈ ಒಂದು ಕಾರ್ಡನ್ನು ತೆಗೆದುಕೊಂಡು ಹೋದರೆ ಸಾಕು, ನಿಮಗೆ ಆರೋಗ್ಯ ಕೇಂದ್ರದಲ್ಲಿ ಅಥವಾ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಫ್ರೀ ವ್ಯಾಕ್ಸಿನೇಷನ್ ಮಾಡ್ತಾರೆ. ಇಲ್ಲಿ ನಿಮಗೆ ವ್ಯಾಕ್ಸಿನೇಷನ್ ಡಿಸ್ಕ್ರಿಪ್ಷನ್ಸ್ ಮತ್ತು ಮಗುವಿಗೆ ಯಾವಾಗ ವ್ಯಾಕ್ಸಿನೇಷನನ್ನು ಹಾಕಿಸ್ಬೇಕು ಅನ್ನೋ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಟ್ಟಿರ್ತಾರೆ. ಪ್ರೈವೇಟ್ ವ್ಯಾಕ್ಸಿನೇಷನ್ ಕಾರ್ಡ್ ಮತ್ತು ಈ ಗೌರ್ಮೆಂಟ್ ವ್ಯಾಕ್ಸಿನೇಷನ್ ಕಾರ್ಡ್ ಸ್ವಲ್ಪ ಡಿಫ್ರೆನ್ಸ್ ಅಂತ ಅನ್ನಿಸ್ಬಹುದು. ಬಟ್ ಆಲ್ಮೋಸ್ಟ್ ಮೆಜಾರಿಟಿ ಆಫ್ ದಿ ಮ್ಯಾಂಡೇಟರಿ ವ್ಯಾಕ್ಸಿನ್ಸ್ ನಿಮಗೆ ಗೌರ್ಮೆಂಟ್ ವ್ಯಾಕ್ಸಿನೇಷನಲ್ಲಿ ಕವರ್ ಆಗುತ್ತೆ. ಕೆಲವೊಂದು ಎಕ್ಸ್ಟ್ರಾ ವ್ಯಾಕ್ಸಿನ್ಸ್ ನೀವು ನಿಮ್ಮ ಪೀಡಿಯಾಟ್ರಿಷಿಯನ್ ಸಜೆಷನ್ಸ್ ಮೇಲೆ ನೀವು ಪ್ರೈವೇಟಲ್ಲಿ ತೆಗೆದುಕೊಳ್ಬಹುದು. ದಟ್ ಈಸ್ ಕಂಪ್ಲೀಟ್ಲಿ ಆಪ್ಷನಲ್. ಬಟ್ ಈ ವ್ಯಾಕ್ಸಿನ್ಸ್ ಏನು ಗೌರ್ಮೆಂಟ್ ವ್ಯಾಕ್ಸಿನೇಷನ್ ಕಾರ್ಡಲ್ಲಿ ಕೊಟ್ಟಿರ್ತಾರಲ್ಲ, ಅದನ್ನ ಕಂಪಲ್ಸರಿಯಾಗಿ ತೆಗೆದುಕೊಳ್ಳಲೇಬೇಕು. ಈ ತಾಯಿ ಕಾರ್ಡ್ಗೆ ಯಾವುದೇ ರೀತಿಯಾದಂತಹ ಚಾರ್ಜಸ್ ಇರೋದಿಲ್ಲ. ಇದು ಕಂಪ್ಲೀಟ್ಲಿ ಫ್ರೀ ಆಗಿರುತ್ತೆ. ಇದು ಬೋತ್ APL ಆ್ಯಸ್ ವೆಲ್ ಆಸ್ BPL ಎರಡೂ ಫ್ಯಾಮಿಲೀಸ್ಗೂ ಫ್ರೀಯಾಗಿಯೇ ಗೌರ್ಮೆಂಟ್ ಕಡೆಯಿಂದ ಇಶ್ಯೂ ಮಾಡ್ತಾರೆ. ತಾಯಿ ಕಾರ್ಡನ್ನು ಇಶ್ಯೂ ಮಾಡಿದ ನಂತರ ನಿಮಗೆ ಗೌರ್ಮೆಂಟ್ ಕಡೆಯಿಂದ ಫ್ರೀ ಫುಡ್ಡನ್ನು ಕೂಡ ಪ್ರೊವೈಡ್ ಮಾಡ್ತಾರೆ. ಈ ಫ್ರೀ ಫುಡ್ ನಿಮಗೆ ಪ್ರೆಗ್ನೆನ್ಸಿಗಿಂತ ಮುಂಚೆ ಮತ್ತು ಪ್ರೆಗ್ನೆನ್ಸಿ ಆದ ನಂತರ ಕೂಡ ಪ್ರೊವೈಡ್ ಮಾಡ್ತಾರೆ. ಫುಡ್ ಐಟಮ್ಸ್ ಅಂದರೆ ಮೊಟ್ಟೆ, ಬೇಳೆಕಾಳುಗಳು, ಹಾಲಿನ ಪುಡಿ, ಬೆಲ್ಲ, ಈ ಥರದ ಕೆಲ ಫುಡ್ ಐಟಮ್ಸನ್ನು ಸರ್ಟೈನ್ ಮಂತ್ಸ್ ತನಕ ಗೌರ್ಮೆಂಟ್ ಕಡೆಯಿಂದ ಫ್ರೀಯಾಗಿ ಇಶ್ಯೂ ಮಾಡ್ತಾರೆ. ಮತ್ತು ನಿಮಗೆ ದುಡ್ಡನ್ನು ಕೂಡ ಗೌರ್ಮೆಂಟ್ ಕಡೆಯಿಂದ ಫ್ರೀಯಾಗಿ ಇಶ್ಯೂ ಮಾಡ್ತಾರೆ ಫಾರ್ ಸರ್ಟೈನ್ ಮಂತ್ಸ್. ಸೊ ಈ ಎಲ್ಲ ಡೀಟೇಲ್ಸು ನೀವು ನಿಯರ್ ಬೈ ಅಂಗನವಾಡಿ ಕೇಂದ್ರದಲ್ಲಿ ಹೋಗಿ ಕೇಳಿದ್ರೆ ಅವ್ರು ನಿಮಗೆ ಅಡ್ವೈಸ್ ಮಾಡ್ತಾರೆ. ಈ ಎಲ್ಲ ಬೆನಿಫಿಟ್ಸ್ಗಳ ಜೊತೆಗೆ ನೀವು ಕೆಲವೊಂದು ಸ್ಕೀಮ್ಸ್ಗಳಿಗೂ ಕೂಡ ಎಲಿಜಿಬಲ್ ಆಗಿರ್ತೀರ. ಪ್ರಧಾನಮಂತ್ರಿ ಮಾತೃವಂದನಾ ಸ್ಕೀಮ್, ಭಾಗ್ಯಲಕ್ಷ್ಮಿ ಸ್ಕೀಮ್. ಸೊ ಈ ಎಲ್ಲ ಸ್ಕೀಮ್ ರಿಲೇಟೆಡ್ ಇನ್ಫಾರ್ಮೇಷನನ್ನು ಕೂಡ ನಿಮಗೆ ಅಂಗನವಾಡಿಯಲ್ಲಿ ಪ್ರೊವೈಡ್ ಮಾಡ್ತಾರೆ. ಜೊತೆಗೆ ಪ್ರೆಗ್ನೆನ್ಸಿಗಿಂತ ಮುಂಚೆ ನೀವು ಕೆಲವೊಂದು TT ಇಂಜೆಕ್ಷನ್ಸ್ಗಳನ್ನು ಕೂಡ ತಗೋಬೇಕಾಗತ್ತೆ. ಅದು ನಿಮಗೆ ಈ ತಾಯಿ ಕಾರ್ಡ್ ಇದ್ದರೆ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಫ್ರೀಯಾಗಿ TT ಇಂಜೆಕ್ಷನ್ಸ್ ಸಿಗುತ್ತೆ. ಎಗೈನ್ ನೀವು ಮತ್ತೆ ಪ್ರೈವೇಟ್ಗೆ ಹೋದರೆ ಅದರಲ್ಲಿ ಕೂಡ ನೀವು ಪೇ ಮಾಡಬೇಕಾಗತ್ತೆ. ಸೊ ಈ ಥರದ ಹಲವಾರು ಅಡ್ವಾಂಟೇಜಸ್ ಇದ್ದಾವೆ ಈ ತಾಯಿ ಕಾರ್ಡಿಂದ. ಸೊ ಮತ್ತು ಇದರಲ್ಲಿ ಒಂಥರ ಗೈಡ್ ಥರ ಇರುತ್ತೆ. ರೈಟ್ ಫ್ರಮ್ ಡೆಲಿವರಿ ಆದ ನಂತರ ನೀವು ಯಾವ ಥರ ಇರಬೇಕು, ಮತ್ತು ಮಗುವಿನ ಬೆಳವಣಿಗೆ ಯಾವ ಥರ ಆಗುತ್ತೆ, ಮತ್ತು ಥರದ ಕಂಪ್ಲೀಟ್ ಇನ್ಫಾರ್ಮೇಷನ್ ಅಲಾಂಗ್ ವಿತ್ ದ ಸ್ಮಾಲ್ ಪಿಕ್ಟೋರಿಯಲ್ ರೆಪ್ರೆಸೆಂಟೇಷನಲ್ಲಿ ಈ ಥರ ನಿಮಗೆ ಕೊಟ್ಟಿರ್ತಾರೆ. ಸೊ ಇದು ಕೂಡ ತುಂಬ ಹೆಲ್ಪ್ ಆಗುತ್ತೆ. ಐ ಹೋಪ್ ನಾನು ಕೊಟ್ಟಿರ್ತಕ್ಕಂತಹ ಈ ತಾಯಿ ಕಾರ್ಡ್ ರಿಲೇಟೆಡ್ ಇನ್ಫಾರ್ಮೇಷನ್ ತುಂಬ ಹೆಲ್ಪ್ಫುಲ್ ಆಗಿದೆ ಅಂತ ಅಂದ್ಕೊತೀನಿ. ಸೊ ನಿಮ್ಮ ಫ್ರೆಂಡ್ಸ್ಗೂ ಕಳಿಸಿ, ಮತ್ತು ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲಿಗೆ ಬರ್ತಿದ್ರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಫಿನಿಷ್ ಮಾಡ್ತಾಯಿದ್ದೀನಿ.